ಹಲೋ ನಮಸ್ತೆ, ನಾನ್ ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇದು ನನ್ನ ಹುಟ್ಟುಹಬ್ಬದ ದಿನದ್ದು ಬ್ಲಾಗ್. ಈ ದಿನದ್ದು ವಿಶೇಷ ಏನಂದ್ರೆ ನಾನು ಯಾವುದೇ ರೀತಿಯ ಅಡುಗೆ ಮಾಡ್ಬೇಕಾಗಿಲ್ಲ. ಎಲ್ಲ ಅಡುಗೆ ನಮ್ಮ ಮನೆಯಲ್ಲಿ ಅವರೇ ಎಲ್ಲ ಸೇರಿ ಮಾಡ್ತಾರೆ ಅಂತ ಹೇಳಿ. ಸೊ ನಾನು ಏನ್ ಮಾಡ್ತಿದ್ದೇನಂದ್ರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದೇನೆ. ಯಾಕಂದ್ರೆ ಅಡುಗೆ ಮನೆಯಲ್ಲಿ ಅಷ್ಟೊಂದು ಐಡಿಯಾ ಅವರಿಗೆ ಇಲ್ಲ. ಧೀರಜಿಗಂತೂ ಅಡುಗೆ ಮಾಡೋದಕ್ಕೆ ಅಷ್ಟೊಂದೇನು ಬರೋದಿಲ್ಲ. ಪಪ್ಪನಿಗೆ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಬರುತ್ತೆ, ಆದ್ರೆ ತುಂಬಾ ಗ್ಯಾಪ್ ಆಗಿದೆ ಅವರಿಗೆ. ಅಂದ್ರೆ ಯಾವಾಗ್ಲೂ ಅಪರೂಪಕ್ಕೊಮ್ಮೆ ಅಗತ್ಯ ಇದ್ರೆ ಏನಾದ್ರೂ ಒಂದು ಮಾಡ್ತಾರಷ್ಟೇ. ಇಲ್ಲದಿದ್ರೆ ಈಗ ಅವ್ರ ಹತ್ರ ಏನು ನಾವು ಅಡುಗೆ ಮಾಡಿಸೋದಿಲ್ಲ. ಎಲ್ಲ ಕೆಲಸ ನಾನೇ ಹೆಚ್ಚಾಗಿ ಮಾಡೋದ್ರಿಂದ ಅವರು ಹೊಸೊಬ್ರು ಎಲ್ಲಾರು ಅಡುಗೆ ಮನೆಯಲ್ಲಿ. ಸೊ ನಾನು ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಿದ್ದೇನೆ. ಹಾಗೆ ನಾನು ಮುಂಚಿನ ದಿನ ಏನೆಲ್ಲ ತಯಾರು ಮಾಡ್ಬೇಕು ಅದೆಲ್ಲ ನಾನೇ ತಯಾರು ಮಾಡಿ ಇಟ್ಟಿದ್ದೆ. ಇವತ್ತು ಬೆಳಗಿನ ತಿಂಡಿಗೆ ಏನ್ ವಿಶೇಷ ಅಂತ ಹೇಳಿದ್ರೆ ಗುಂಡ ಅಂದ್ರೆ ಆ ಹಲಸಿನ ಎಲೆಯಲ್ಲಿ ಒಂದು ರೌಂಡ್ ಆಗಿ ನಾವು ರೆಡಿ ಮಾಡ್ತೇವೆ. ಅದ್ರ ಒಳಗಡೆ ಇಡ್ಲಿ ಹಿಟ್ಟನ್ನ ಹಾಕೋದು. ಸೊ ಅದಕ್ಕೆ ನಾವು ತುಳುವಲ್ಲಿ ಗುಂಡ ಅಂತ ಹೇಳ್ತೇವೆ. ಅದು ಇವತ್ತು ಮಾಡಿರೋದು. ಅದು ಎಲೆ ಎಲ್ಲ ನಿನ್ನೆನೆ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಹಿಟ್ಟು ಕೂಡ ನಿನ್ನೆನೆ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಅದೆಲ್ಲ ರೆಡಿ ಇತ್ತು. ಇವತ್ತು ಜಸ್ಟ್ ಅದನ್ನ ಪ್ರಿಪೇರ್ ಮಾಡೋದು. ಇಂಥದ್ದೇನಾದ್ರೂ ಕೆಲಸ ಇದ್ರೆ ನಮ್ಮ ಮಾರುಷ್ಕಂತೂ ಎಲ್ಲೆಲ್ಲದ್ದು ಇಷ್ಟ ಏನಂದ್ರೆ ನಾನು ಕೂಡ ಮಾಡ್ತೇನೆ ಅಂತ ಹೇಳಿ. ಸೊ ಅವನ ಹತ್ರ ಕೂಡ ಒಂದೆರಡು ಮಾಡ್ಸಿದ್ವಿ. ನನ್ಗೆ ಸ್ಟೀಮ್ಡ್ ಫುಡ್ ಅಂದ್ರೆ ತುಂಬಾ ಇಷ್ಟ. ಇಡ್ಲಿ ಆಗಿರಬಹುದು. ಇಡ್ಲಿಗಿಂತ ಜಾಸ್ತಿ ನನ್ಗೆ ಅದನ್ನ ಯಾವ್ದಾದ್ರು ಎಲೆಯಲ್ಲಿ ಹಾಕಿ ಮಾಡಿದ್ರೆ ತುಂಬಾ ಇಷ್ಟ ಆಗತ್ತೆ. ಅದ್ರ ಜೊತೆಗೆ ಇದು ಕಡುಬು ಬರುತ್ತಲ್ವಾ, ಅದನ್ನ ಕೂಡ ನಾವು ಎಲೆಯಲ್ಲೆಲ್ಲ ಹಾಕಿ ಮಾಡಬಹುದು. ಸೊ ಅದೆಲ್ಲ ನನ್ಗೆ ತುಂಬಾ ಇಷ್ಟ. ಅದ್ರದ್ದು ಸ್ಮೆಲ್ ನನ್ಗೆ ತುಂಬಾ ಇಷ್ಟ. ಸೊ ಗುಂಡ ಕೂಡ ಒಂದು ಫೇವ್ರೆಟ್ ಫುಡ್ ಅಂತ ಹೇಳ್ಬಹುದು ನಂದು. ಸೊ ಅದೇ ಇವತ್ತು ಮಾಡಿದ್ದಾರೆ. ಇದನ್ನ ಬೇರೆ ಬೇರೆ ರೀತಿ ತಿನ್ನೋದಕ್ಕಾಗತ್ತೆ. ಒಂದು ಪಲ್ಯದ ಜೊತೆ ತಿನ್ಬಹುದು, ಅಥವಾ ಪಾಯಸದ ಜೊತೆ ಕೂಡ ತಿನ್ಬಹುದು, ಅಥವಾ ಚಟ್ನಿ ಜೊತೆ ತಿನ್ಬಹುದು. ಇವತ್ತು ಪಾಯಸ ಮಾಡಿದ್ರು. ಅದು ಹೆಸರು ಬೇಳೆ ಮತ್ತೆ ಸಾಬುದಾನ ಹಾಕಿ ಪಾಯಸ. ಮತ್ತೆ ಅದ್ರ ಜೊತೆಗೆ ಪಲ್ಯ ಮಾಡಿದ್ದು ಆಲೂಗಡ್ಡೆ ಮತ್ತೆ ಹೆಸರು ಕಾಳು. ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ. ನಮ್ಮ ಮನೆಯಲ್ಲಿ ಮೊದ್ಲೆಲ್ಲ ನಾವು ಗಣೇಶನ್ ಹಬ್ಬಕ್ಕೆ ಈ ಗುಂಡ ಮತ್ತೆ ಆಲೂಗಡ್ಡೆ ಮತ್ತೆ ಹೆಸರು ಕಾಳು ಹಾಕಿ ಪಲ್ಯ ಮಾಡ್ತಿದ್ವಿ. ಸೊ ಅದೇ ನನ್ಗೆ ನೆನಪಾಯ್ತು. ಅದ್ರ ಜೊತೆಗೆ ಪಾಯಸ ನೋಡಿ ಈ ತರ ಇರುತ್ತೆ. ತೆಂಗಿನಕಾಯಿ ಹಾಲು ಕೂಡ ಹಾಕಿ ಮಾಡಬಹುದು. ಬಟ್ ಇವತ್ತು ಸಿಂಪಲ್ ಆಗಿ ನಾವು ನಾರ್ಮಲ್ ಹಾಲೇ ಹಾಕಿ ಮಾಡಿದ್ದು. ಮತ್ತೆ ಚಟ್ನಿ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿದ್ದು. ಅದ್ರ ಜೊತೆಗೆ ಮುಳ್ಳು ಸೌತೆಕಾಯಿ ಹಾಗೆ ಬಾಯಿಲ್ಡ್ ಎಗ್. ಇಷ್ಟು ನಮ್ಮ ಬೆಳಗಿನ ತಿಂಡಿ. ತುಂಬಾ ಚೆನ್ನಾಗಾಯ್ತು. ತುಂಬಾನೇ ವೆರೈಟಿ ಆಗಿತ್ತು. ನಮ್ಮ ಆರುಷ್ಗೆ ಇದು ಫಸ್ಟ್ ಟೈಮ್ ಅನ್ಸುತ್ತೆ. ಅವನು ಹುಟ್ಟಿದ್ಮೇಲೆ ಇಷ್ಟು ಡಿಟೇಲ್ ಆಗಿ ನಾನು ಯಾವತ್ತೂ ಮಾಡ್ಲಿಲ್ಲ ಅಂದ್ರೆ ಈ ಒಂದು ತಿಂಡಿಯನ್ನ. ಸೊ ಅವನಿಗೆ ತುಂಬಾ ಇಷ್ಟ ಆಗಿತ್ತು ಅಂಡ್ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ ಅವನು. ಅವನಿಗೆ ಕೂಡ ಈ ತರ ಏನಾದ್ರೂ ಸ್ವಲ್ಪ ವಿಶೇಷವಾಗಿ ಮಾಡಿದ್ರೆ ತಿಂಡಿಯನ್ನ ತುಂಬಾ ಇಷ್ಟ ಆಗತ್ತೆ. ನಾರ್ಮಲ್ ತಿಂಡಿ ಅಂದ್ರೇನೆ ನಮ್ಮ ಆರುಷ್ಗೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಈ ತರ ಏನಾದ್ರೂ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ ಅವನಿಗೆ. ತುಂಬಾ ಖುಷಿ ಆಗುತ್ತೆ ಅವನಿಗೆ. ಪ್ಲೇಟ್ ಅಲ್ಲಿ ತುಂಬಾ ಕಲರ್ಫುಲ್ ಆಗಿ ತುಂಬಾ ವೆರೈಟೀಸ್ ಇದ್ರೆ. ತುಂಬಾ ಜನ ಕೇಳುವಂತಹ ಕ್ವೆಶನ್ ಒಂದೇ ಇರುತ್ತೆ, ಏನಂದ್ರೆ ಮಕ್ಕಳು ತಿಂಡಿ ತಿನ್ನೋದಿಲ್ಲ ಏನ್ ಮಾಡೋದು ಅಂತ ಹೇಳಿ. ನಾನು ನಮ್ಮ ಆರುಷ್ಗೆ ಫಾಲೋ ಮಾಡಿರುವಂತಹ ಟಿಪ್ ಏನಂದ್ರೆ ಒಂದೇ ಒಂದು ವಿಚಾರ. ಪ್ಲೇಟ್ ಅಲ್ಲಿ 2-3 ವೆರೈಟೀಸ್ ಹಾಕ್ತಿದ್ದೆ ಅಂಡ್ ಅದು ಸ್ವಲ್ಪ ಕಲರ್ಫುಲ್ ಆಗಿರುವ ಹಾಗೆ ನೋಡ್ಕೊಳ್ತಿದ್ದೆ. ಅವನಿಗೆ ಒಂದು 3 ವೆರೈಟಿ ಕುಕ್ ಮಾಡಿ ಕೊಟ್ಟಾಗ ಅಟ್ಲೀಸ್ಟ್ ಒಂದಾದ್ರೂ ಇಷ್ಟ ಆಗ್ತಿತ್ತು. ಸೊ ಅದೇ ಫಾಲೋ ಮಾಡ್ತೇನೆ ಇವಾಗ ಕೂಡ. ಇಲ್ಲಿ ನಾವೆಲ್ಲರೂ ಕುತ್ಕೊಂಡು ಬೆಳಗಿನ ತಿಂಡಿ ಮಾಡ್ತಾ ಇದ್ದೇವೆ. ಹೀಗೆ ಸುಮ್ನೆ ತಿಂಡಿ ಎಲ್ಲ ಹೇಗಾಗಿದೆ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಕೊಡೋದು ಆ ತರ ಎಲ್ಲ ಮಾಡ್ತಾ ಇದ್ವಿ. ನನಗೆ ತಿಂಡಿ ತಿನ್ನುವಾಗ ಈ ತರ ಎಲ್ಲಾರು ಜೊತೆ ಕೂತ್ಕೊಂಡು ತಿಂಡಿ ತಿನ್ನೋದು ಅಂಡ್ ತಿಂಡಿ ಬಗ್ಗೆ ಮಾತಾಡೋದಂದ್ರೆ ನನ್ಗೆ ತುಂಬಾ ಇಷ್ಟ. ಬೇರೆ ವಿಷಯದ ಬಗ್ಗೆ ಕೂಡ ಮಾತಾಡಬಹುದು, ಆದ್ರೆ ತಿಂಡಿ ಬಗ್ಗೆ ಮಾತಾಡಿದ್ರೆ ತುಂಬಾ ಇಷ್ಟ ಆಗತ್ತೆ. ಸುಮ್ನೆ ಟಿವಿ ನೋಡೋದು, ಮೊಬೈಲ್ ನೋಡೋದು, ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಎಲ್ಲ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅಂಡ್ ಇದು ಒಂದು ನನಗೆ ಬರ್ಡೇ ಗಿಫ್ಟ್ ಬಂದಿತ್ತು, ನಮ್ಮ ಫ್ರೆಂಡ್ಸ್ ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನ್ಗೆ. ಇವತ್ತು ಅಡುಗೆ ಮಾತ್ರ ಅಲ್ಲ, ಬೇರೆ ಎಲ್ಲ ಕೆಲಸ ಅವರೇ ಎಲ್ಲ ನೋಡ್ಕೊಳ್ತಾರಂತ ಹೇಳಿದ್ರು. ಸೊ ಗುಡ್ಸೋದು ಒರ್ಸೋದು ಕೂಡ ಅವರೇ ಮಾಡ್ತಾ ಇದ್ರು. ನಾನು ಆರಾಮಾಗಿ ಕುತ್ಕೊಂಡಿದ್ದೆ. ಏನಂದ್ರೆ ನೀನ್ ಆರುಷ್ ನನ್ನೊಂದು ನೋಡ್ಕೊ ಇವತ್ತು, ಪರವಾಗಿಲ್ಲ ಬೇರೆ ಎಲ್ಲ ಕೆಲಸ ನಾನೇ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಅದಷ್ಟೇ ಹೇಳಿದ್ರೆ ಅದು ಸ್ವಲ್ಪ ಕಷ್ಟದ ವಿಚಾರನೇ. ಯಾಕಂದ್ರೆ ದಿನಪೂರ್ತಿ ಆರುಷ್ ನನ್ನ ನೋಡ್ಕೊಳ್ಳೋದು ಕೂಡ ಡೈಲಿ ಇರುತ್ತೆ ನನ್ಗೆ. ಸೊ ಇವತ್ತು ಕೂಡ ಅದೇ ಮಾಡ್ಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಬಟ್ ಇವತ್ತು ಏನಂದ್ರೆ ಸಂಡೇ ಆಗಿತ್ತು ನನ್ ಬರ್ಡೇ ಬಂದಿರೋದು. ಸೊ ನಾವು ವೀಕೆಂಡ್ ಅಲ್ಲಿ ನಮ್ಮ ಆರುಷ್ಗೆ ಟಿವಿ ಹಾಕ್ತೇವೆ. 1-1.5 ಗಂಟೆ ಅವನು ಟಿವಿ ನೋಡ್ತಾನೆ ವೀಕೆಂಡ್ ಅಲ್ಲಿ. ಅದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಂದ್ಸಲ 1 ಗಂಟೆಗಿಂತ ಮೊದ್ಲೇ ಬೋರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಕೆಲವೊಂದ್ಸಲ 1.5 ಗಂಟೆವರೆಗೆ ನೋಡ್ತಾನೆ. ಅದಕ್ಕಿಂತ ಜಾಸ್ತಿ ನಾವೇನು ಹಾಕೋದಿಲ್ಲ. ನಾವೆಲ್ಲ ಮನೆಯಲ್ಲಿ ಖುಷಿಯಾಗಿರೋದಕ್ಕೆ ಕಾರಣ ಇವನೇ. ದೊಡ್ಡ ಕಾರಣ ಇವನೇ ನಮ್ಮ ಮನೇಲಿ ಎಲ್ಲಾರು ಖುಷಿಯಾಗಿರೋದಕ್ಕೆ. ಆದ್ರೆ ಕೆಲವೊಂದ್ಸಲ ಮಾತ್ರ ನನ್ನನ್ನು ಮೇಲೆ ಕೆಳಗೆ ಮಾಡಿ ಬಿಡ್ತಾನೆ. ಏನ್ ಮಾಡೋದಕ್ಕಾಗೋದಿಲ್ಲ. ಇದೆಲ್ಲ ಒಂದು ಲೈಫ್ ಅಲ್ಲಿ ಫೇಸ್ ಅಂತ ಹೇಳಿ ನಾವೆಲ್ಲ ಅದನ್ನ ಎಂಜಾಯ್ ಮಾಡ್ಬೇಕಷ್ಟೇ.
ಇಲ್ಲಿ ನಮ್ಮ ಆರುಷ್ ನನ್ಗೆ ಲೆಮನ್ ಜ್ಯೂಸ್ ಮಾಡಿ ಕೊಡ್ತಾ ಇದ್ದಾನೆ. ಆಕ್ಚುಲಿ ಪ್ರೀವಿಯಸ್ ಡೇನೆ ಅವನು ಡಿಸೈಡ್ ಮಾಡಿದ್ದ ಏನಂದ್ರೆ ಬರ್ಡೇಗೆ ನಾನು ಅಮ್ಮನಿಗೆ ಲೆಮನ್ ಜ್ಯೂಸ್ ಮಾಡಿ ಕೊಡ್ತೇನೆ ಅಂತ ಹೇಳಿ. ಅವನಿಗೆ ಲೆಮನ್ ಜ್ಯೂಸ್ ಒಂದು ಮಾಡ್ಲಿಕ್ಕೆ ಬರುತ್ತೆ. ನಾವು ಒಂದು ತಟ್ಟೆಯಲ್ಲಿ ಶುಗರ್ ಮತ್ತೆ ಸಾಲ್ಟ್ ಮತ್ತೆ ಒಂದು ಲೆಮನ್ ಹಾಗೆ ಒಂದು ಗ್ಲಾಸ್ ನೀರ್ ಕೊಟ್ರೆ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಲೆಮನ್ ಜ್ಯೂಸ್ ರೆಡಿ ಆಗ್ತದೆ. ಮತ್ತೆ ಅರ್ಧ ಗ್ಲಾಸ್ ಕೆಲವೊಂದ್ಸಲ ಕೆಳಗ್ ಬಿದ್ದು ಹೋಗ್ತದೆ, ಕೆಲವೊಂದ್ಸಲ ಅದು ಟೇಸ್ಟ್ ನೋಡಿ ಹೋಗ್ತದೆ. ಮೊದ್ಲೆಲ್ಲ ಶಿಸ್ತಲ್ಲಿ ಲೆಮನ್ ಜ್ಯೂಸ್ ಮಾಡಿ ಕೊಡ್ತಿದ್ದ. ಆದ್ರೆ ಇವಾಗ ಲೆಮನ್ ಜ್ಯೂಸ್ ಮಾಡುವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಅವನ ಹೊಟ್ಟೆ ಒಳಗಡೆ ಹೋಗ್ತದೆ. ಈ ತರ ಪ್ರತಿದಿನ ಇರ್ತದಂತ ಹೇಳೋದಕ್ಕಾಗೋದಿಲ್ಲ. ಅವನೇ ಒಂದೊಂದು ಹೊಸದೇನೋ ಕಲ್ತ್ಕೊಂಡ್ ಬಿಡ್ತಾನೆ. ಇದು ನಾನು ಈ ತರ ನೋಡುದು ಇದೇ ಫಸ್ಟ್ ಟೈಮ್. ಯಾವಾಗ್ಲೂ ಲೆಮನ್ ಜ್ಯೂಸ್ ಮಾಡ್ತಾನೆ, ಅವನೇ ಮಾಡಿ ಕುಡಿತಾನೆ. ಆದ್ರೆ ಇವತ್ತು ನಾನು ಸ್ವಲ್ಪ ಅದರಲ್ಲಿ ಸಕ್ಕರೆ ಜಾಸ್ತಿ ಹಾಕಿದಾಗಿದೆ ಆ ತಟ್ಟೆಯಲ್ಲಿ. ಸೊ ಸ್ವಲ್ಪ ತಿಂತಾ ಇದ್ದಾನೆ. ಸ್ವಲ್ಪ ಅಂದ್ರೆ ಟೇಸ್ಟ್ 100% ಚೆನ್ನಾಗಿ ಬರ್ಲಿಲ್ಲ ಅಂದ್ರೂನುವೆ ಅವ್ನ್ ಸಾಧಾರಣವಾಗಿ ಹಾಕ್ತಾನೆ. ಅಂದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಮತ್ತೆ ಸಾಲ್ಟ್ ಸ್ವಲ್ಪ ಕಡಿಮೆ ಆತರ ಎಲ್ಲ ಅಂದಾಜ್ ಮಾಡ್ಕೊಂಡು ಹಾಕ್ತಾನೆ. ಸೊ ಪರವಾಗಿಲ್ಲ, ಕುಡಿಯುವ ಹಾಗೆ ಇರ್ತದೆ. ಅವನಿಗೆ ಮಾಡಿ ಅಭ್ಯಾಸ ಇದೆ, ಹಾಗೆ ನಾವು ಕೂಡ ಕುಡಿಬಹುದು. ಅವನಂತೂ ಹೇಗೋ ಯಾವಾಗ್ಲೂ ಕುಡಿತಾನೆ ಈ ತರ ಮಾಡಿ. ನನಗೆ ಬರ್ಡೇ ಸ್ಪೆಷಲ್ ಅವನ ಸೈಡ್ ಇಂದ ಒಂದು ಲೆಮನ್ ಜ್ಯೂಸ್ ಆಗಿತ್ತು. ತುಂಬಾ ಅಂದ್ರೆ ತುಂಬಾ ಖುಷಿ. ಏನಂದ್ರೆ 3 ವರ್ಷದ ಮಗು ಕೂಡ ಅಮ್ಮನಿಗೋಸ್ಕರ ಬರ್ಡೇಗೆ ಏನೋ ಒಂದು ಮಾಡಿ ಕೊಟ್ಟಿದೆ ಅಂತ ಹೇಳಿ. ಇದು ಒಂದು 10-11 ಗಂಟೆ ಆಗುವಾಗ ಅನ್ಸುತ್ತೆ ಇದು ಅವ್ನು ಲೆಮನ್ ಜ್ಯೂಸ್ ಮಾಡಿದ್ದು. ಆಕ್ಚುಲಿ ಅವನು ಬೆಳಗ್ಗೆ ಯಾವಾಗ ಎದ್ದಿದ್ದಾನೆ ಒಂದು 6:30-7 ಗಂಟೆಗೆ, ಅವಾಗಿಂದ ಶುರುವಾಗಿತ್ತು ನಾನು ಲೆಮನ್ ಜ್ಯೂಸ್ ಮಾಡಿ ಕೊಡ್ತೇನೆ ನೀವು ಕುಡೀರಿ ಅಂತ ಹೇಳಿ. ಆ ಖಾಲಿ ಹೊಟ್ಟೆಗೆ ಕುಡಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ ತಿಂಡಿ ಆದ್ಮೇಲೆ ಮಾಡಿ ಕೊಡು ಅಂತ ಹೇಳಿ ಇವಾಗ ಮಾಡಿ ಕೊಡ್ತಾ ಇದ್ದಾನೆ. ನೋಡಿ ಇಷ್ಟ ಆಗಿರ್ತದೆ. ಒಂದು ಗ್ಲಾಸ್ ನೀರ್ ಕೊಟ್ಟಿದ್ದೆ, ಅದು ಇಷ್ಟಿರುತ್ತೆ. ಯಾಕಂದ್ರೆ ಅವನು ಅರ್ಧದಷ್ಟು ಟೇಸ್ಟ್ ನೋಡಿರ್ತಾನೆ. ಅಂಡ್ ಅದು ಒಂದು ಲೆಮನ್ ಜ್ಯೂಸ್ ಮಾಡೋದಕ್ಕೆ ಅವನಿಗೆ ಒಂದು 20 ನಿಮಿಷ ಆದ್ರೂ ಬೇಕಾಗಿರ್ತದೆ. ಅಷ್ಟು ಸ್ಲೋ ಆಗಿ ಎಂಜಾಯ್ ಮಾಡ್ತಾನೆ. ಅಂಡ್ ಇಲ್ಲಿ ಒಂದೇನೋ ಒಂದು ಆಟ ನಡೀತಾ ಇದೆ. ಇವತ್ತು ದಿನಪೂರ್ತಿ ನಾವು ಮನೆಯಲ್ಲೇ ಇರುವಂತಹ ಪ್ಲಾನ್. ಮಧ್ಯಾಹ್ನದ ಊಟ ಕೂಡ ಮನೆಯಲ್ಲೇ. ಸೊ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೇವೆ. ಹಿಟ್ಟೆಲ್ಲ ಕಲ್ಸಿಟ್ಟದ್ದು ಧೀರಜ್. ಅಂಡ್ ಇಲ್ಲಿ ಅವರು ಕಾಯಿಸ್ತಿದ್ದಾರೆ, ನಾನು ಲಟ್ಟಿಸಿ ಕೊಡ್ತಾ ಇದ್ದೇನೆ. ಅವರೇ ಮಾಡೋದಂತ ಇತ್ತು, ಪಾಪ ಲಟ್ಟಿಸಿ ಕೊಟ್ರೆ ಧೀರಜ್ ಕಾಯಿಸೋದಂತ ಇತ್ತು. ಆದ್ರೆ ಪಾಪ ವಾಕ್ ಹೋಗಿದ್ರು. ಸೊ ಆ ಗ್ಯಾಪ್ ಅಲ್ಲಿ ನಾವೇ ಮಾಡಿ ಮುಗಿಸುವ ಅಂತ ಹೇಳಿ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಪಲ್ಯ ಮಾತ್ರ ಹೊರಗಡೆಯಿಂದ ತರೋದು. ಮತ್ತೆ ನಾವು ಬೆಳಗ್ಗೆ ತಿಂಡಿಗೆ ಮಾಡಿರುವಂತಹ ಪಲ್ಯ ಕೂಡ ಇತ್ತು, ಸ್ವಲ್ಪ ಆಲೂಗಡ್ಡೆ ಮತ್ತೆ ಹೆಸರು ಕಾಳು ಹಾಕಿರೋದು. ಸೊ ಮಧ್ಯಾಹ್ನದ ಊಟ ಕಂಪ್ಲೀಟ್ ಆಗಿ ಮನೆಯಲ್ಲೇ ಆಗಿರ್ತದೆ. ಇಂಥದ್ದೆಲ್ಲ ಕೆಲಸ ಮಾಡುವಾಗ ನಮ್ಮ ಆರುಷಿದ್ದು ಹೆಲ್ಪ್ ಕೂಡ ಆಗ್ತಾ ಇರ್ತದೆ. ಅಲ್ಲಿ ಏನೋ ಒಂದು ತಿಂತಾ ಇದ್ದಾನೆ ಕೂಡ. ಆಕ್ಚುಲಿ ಆ ಲೆಮನ್ ಜ್ಯೂಸ್ ಕೂಡ ಹಾಗೆ ಅವನ ಹತ್ರ ಮಾಡ್ಸಿದ್ರೆ ಅದನ್ನ ನಾವೇ ಕುಡಿಬೇಕು ವಿನಃ ಮನೆಗೆ ಯಾರಾದ್ರೂ ಬಂದ್ರೆ ಅವರಿಗೆ ಕೊಡುವ ಹಾಗೆ ಇಲ್ಲ. ಯಾಕಂದ್ರೆ ಅಷ್ಟು ಬಾರಿ ಅದು ಟೇಸ್ಟ್ ನೋಡಿ ಆಗಿರ್ತದೆ. ಇಲ್ಲಿ ಚಪಾತಿ ಕೂಡ ಹಾಗೆ ಇರ್ತದೆ. ಮಾಡುವಾಗ ನನ್ಗೆ ಸ್ವಲ್ಪ ತಿನ್ಬೇಕಾ, ನಾನ್ ಸ್ವಲ್ಪ ತಿನ್ಬೇಕಾ, ನನ್ಗೆ ತಿನ್ಬೇಕಂತ ಆಗ್ತಾ ಇದೆ, ಆತರ ಈ ತರ ಎಲ್ಲ ಹೇಳಿ ಅವನಿಗೆ ಎಷ್ಟು ಬೇಕು ಅಷ್ಟು ನಾವು ತಿನ್ನೋದಕ್ಕೆ ಬಿಡ್ತೇವೆ. ಆದ್ರೆ ಒಂದು ವಿಚಾರ ಏನಂದ್ರೆ ನಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ, ನಮ್ ಜೊತೆ ಯಾರೋ ಒಬ್ರು ಬೇರೆಯವರು ಊಟ ಮಾಡೋದಕ್ಕೆ ಇರ್ತಾರಂತೆಲ್ಲ ಇರುವಾಗ ಅವನನ್ನ ಈ ತರ ಎಲ್ಲ ಮಾಡೋದಕ್ ಬಿಡೋದಿಲ್ಲ. ಸೊ ಅದು ಸರಿ ಆಗೋದಿಲ್ಲ. ಅದನ್ನ ನಾವು ಫಸ್ಟಿಗೆ ಹೇಳ್ಬೇಕು ಮಕ್ಳಿಗೆ, ಏನು ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅಂತ ಹೇಳಿ. ಇದು ನಾವು ಹೊರಗಡೆಯಿಂದ ತಂದಿರುವಂತಹ ಒಂದು ಕರಿ. ಇದು ನಾವು ಒಂದು ಆಲ್ಮೋಸ್ಟ್ 1 ವರ್ಷದ ಹಿಂದೆ ಒಂದ್ಸಲ ಟೇಸ್ಟ್ ಮಾಡಿದ್ವಿ ಅನ್ಸುತ್ತೆ. ಸೊ ಅದೇ ಕರಿಯನ್ನ ಮತ್ತೆ ತಗೊಂಡ್ ಬರುವ ಇವತ್ತು ಅಂತ ಹೇಳಿ ಇದನ್ನ ತಂದಿದ್ವಿ. ತುಂಬಾ ಚೆನ್ನಾಗಿದೆ. ಇದು ಟೇಸ್ಟ್ ನಮ್ಗೆ ಅವತ್ತು ಕೂಡ ಇಷ್ಟ ಆಗಿತ್ತು. ಅದಾದ್ಮೇಲೆ ನಾವು ಆಕ್ಚುಲಿ ಟು ಬಿ ಹಾನೆಸ್ಟ್ ಹೇಳೋದಾದ್ರೆ ನಾವು ಹೊರಗಡೆ ಫುಡ್ ತಿನ್ನೋದು ತುಂಬಾ ಅಪರೂಪ. ಹಾಗೆ ಇದು ಕೂಡ ಅಪರೂಪ ಆಗೋಗ್ಬಿಟ್ಟಿದೆ ನಮ್ಗೆ. ಅಂಡ್ ಊಟ ಆದ್ಮೇಲೆ ನಾವು ಸ್ವಲ್ಪ ಐಸ್ ಕ್ರೀಮ್ ತಿಂದ್ವಿ. ಇದು ನಾನೇ ಐಸ್ ಕ್ರೀಮ್ ಮಾಡಿ ಇಟ್ಟಿದ್ದೆ. ಆಕ್ಚುಲಿ ಈ ದಿನ ಏನು ನಾನು ಮಾಡ್ಲಿಲ್ಲ ಅಂದ್ರೆ ನನ್ಗೆ ಸಮಾಧಾನ ಆಗೋದಿಲ್ಲ ಅಂತ ಹೇಳಿ ನಾನೇ ಒಂದ್ ಸ್ವಲ್ಪ ಐಸ್ ಕ್ರೀಮ್ ಮಾಡಿ ಇಟ್ಟಿದ್ದೆ. ಅದನ್ನ ಇವತ್ತು ತಿಂತಾ ಇದ್ದೇವೆ. ಇದು ಓಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು, ಮತ್ತೆ ಸ್ವಲ್ಪ ಚೋಕೋ ಪೌಡರ್ ಹಾಕಿದ್ದೆ ಅಷ್ಟೇ, ಬೇರೆ ಏನು ಜಾಸ್ತಿ ಹಾಕ್ಲಿಲ್ಲ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. 100% ಹೊರಗಡೆ ತಿನ್ನುವಂತಹ ಐಸ್ ಕ್ರೀಮ್ ತರ ಇಲ್ಲದಿದ್ರುನುವೆ ನಾವು ಹೆಲ್ದಿಯಾಗಿ ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿ ತಿಂದ್ರೆ ಖುಷಿ ಅಂತ ಅನ್ನಿಸ್ತದಲ್ವಾ. ಮತ್ತೆ ಮಕ್ಕಳಿಗೆ ಕೂಡ ಓಕೆ, ನಾವು ಒಂದು ಐಸ್ ಕ್ರೀಮ್ ಯಾವಾಗ್ಲೂ ತಿನ್ನೋದೇ ಇಲ್ಲ ಅಂತ ಒಂದು ಫೀಲಿಂಗ್ ಇರೋದಿಲ್ಲ. ಸೊ ಮನೆಯಲ್ಲೇ ಮಾಡಿದ್ದು. ಇದು ರಾತ್ರಿ ಕೇಕ್ ಕಟ್ಟಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ರೆಡಿ ಆಗ್ತಿದ್ದೆ. ಈ ಸಲ ನಾನು ನನ್ನದು ಕೂದಲನ್ನ ಡೊನೇಟ್ ಮಾಡಿದ್ದೆ. ಅರೌಂಡ್ 16 ಇಂಚ್ ಕೂದಲನ್ನ ಕಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ಸ್ ಯಾರು ಇರ್ತಾರೆ ಅವರಿಗೆ ಅದನ್ನ ಡೊನೇಟ್ ಮಾಡಿದ್ದು. ಸೊ ಬರ್ಡೇ ದಿನ ಏನಾದ್ರೂ ಒಂದು ವಿಶೇಷವಾಗಿ ಮಾಡಿದ್ರೆ ನಮ್ಗೆ ಕೂಡ ಖುಷಿ ಇರುತ್ತಲ್ವಾ. ಸೊ ಹಾಗಾಗಿ ಅಂಡ್ ಇಲ್ಲಿ ಬರ್ಡೇಗೆ ಡೆಕೋರೇಷನ್ ಮಾಡೋದು ರೆಡಿ ಆಗ್ತಾ ಇದೆ. ನಮ್ಮ ಆರುಷ್ ಕೂಡ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಿದ್ದಾನೆ. ಯಾವ ಲೈಟ್ ಹಾಕಿದ್ರೆ ಹೇಗಿರ್ತದೆ ಅಂತ ಹೇಳಿ ಅವನು ಕೂಡ ಹೆಲ್ಪ್ ಮಾಡ್ತಿದ್ದ ನೋಡೋದಕ್ಕೆ ಎಲ್ಲ.
ನಮ್ಮ ಮನೆಯಲ್ಲಿ ಯಾರ್ದೋ ಒಂದು ಬರ್ಡೇ ಬರ್ಲಿ ಅಥವಾ ಯಾವ್ದೋ ಒಂದು ಸೆಲೆಬ್ರೇಷನ್ ಇರ್ಲಿ ಎಲ್ಲರಿಗಿಂತ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡೋದು ನಮ್ಮ ಆರುಷ್. ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾನೆ. ಅವನಿಗೆ ಇಂಥದ್ದೆಲ್ಲ ಸೀನ್ ತುಂಬಾ ಇಷ್ಟ ಆಗ್ತದೆ. ಆಕ್ಚುಲಿ ನಾವು ಸಿಂಪಲ್ ಆಗಿ ಮನೆಯಲ್ಲಿ ವಾಟರ್ ಮೆಲನ್ ಏನಾದ್ರು ಕೇಕ್ ಮಾಡಿ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ಧೀರಜ್ ಕೂಡ ಅನ್ಕೊಂಡಿದ್ರಂತೆ. ಆದ್ರೆ ಇವನ್ ಮಾತ್ರ ಕೇಕ್ 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 ಅಂತ ಹೇಳ್ತಾ ಇದ್ದ. ಹಾಗಾಗಿ ಧೀರಜ್ ಹೊರಗಡೆಯ ಕೇಕ್ ಆರ್ಡರ್ ಮಾಡಿದ್ರು. ಆರುಷ್ ಜೊತೆ ಏನಾದ್ರೂ ಒಂದು ಸೆಲೆಬ್ರೇಟ್ ಮಾಡೋದೇ ಒಂದು ಖುಷಿ. ಎಷ್ಟು ಚೆನ್ನಾಗಿರ್ತದೆ. ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಇದು ಆರುಷ್ ಜೊತೆಗೆ ಥರ್ಡ್ ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ಪ್ರೆಗ್ನೆಂಟ್ ಇರುವಾಗ ಒಂದು ಸೇರಿಸಿ ಇದು ಫೋರ್ತ್ ಬರ್ಡೇ ಅಂತ ಹೇಳ್ಬೇಕು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅವನ ಜೊತೆ ಸೆಲೆಬ್ರೇಟ್ ಮಾಡೋದು. ಅವ್ನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ ಈ ಸಲ. ಏನಂದ್ರೆ ನಾನು ಎದುರಲ್ಲಿ ನಿಂತ್ಕೊಂಡು ಕ್ಲಾಪ್ ಹೊಡಿತೇನೆ ಅಂತ ಹೇಳಿ ಎದುರು ಹೋಗ್ತಿದ್ದ ಪಾಪ ಕೇಕ್ ಕಟ್ ಮಾಡುವಾಗ. ನನ್ಗೆ ಅವನ ಜೊತೆ ಕುತ್ಕೊಂಡು ಕೇಕ್ ಕಟ್ ಮಾಡಿದ್ರೆ ಇನ್ನೂ ಖುಷಿ ಜಾಸ್ತಿ. ಸೊ ಅವನನ್ನ ಬಂದು ಕುತ್ಕೋ ಅಂತ ಹೇಳಿ ನನ್ನ ಪಕ್ಕ ಕುತ್ಕೊಳಿಸಿ ಕೇಕ್ ಕಟಿಂಗ್ ಮಾಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಬರೀ ಫನ್ ಮಾತ್ರ ಇರ್ತದೆ. ಏನಂದ್ರೆ ನಮ್ಮ ಆರುಷ್ಗೆ ಇಂಥದ್ದೇನಾದ್ರೂ ಸ್ವಲ್ಪ ವಿಶೇಷವಾದಂತಹ ಸ್ವೀಟ್ಸ್ ಎಲ್ಲ ಮನೆಗ್ ಬಂದ್ರೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾವ್ ಇದನ್ನೆಲ್ಲ ತರೋದು ತುಂಬಾ ಅಪರೂಪ. ಪಾಪ ಏನಾದ್ರೂ ಸ್ಪೆಷಲ್ ಡೇ ಇದ್ರೆ ಮಾತ್ರ ತಗೊಂಡ್ ಬರ್ತೇವೆ. ಸೊ ಆ ದಿನ ಅವನು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತಾನೆ. ನನ್ಗೆ ಅದು ಬೇಕು ಇದು ಬೇಕು ಮತ್ತೊಂದು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಅವನಿಗೆ ಅದರ ಮೇಲಿರುವ ಕ್ರೀಮ್ ಮಾತ್ರ ಬೇಕು ಅಂತ ಕೇಳ್ತಿದ್ದ. ಸೊ ಬರೀ ಕ್ರೀಮ್ ಕೊಡೋದಕ್ಕೆ ನನ್ಗೆ ಕೂಡ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಅವ್ನು ನನ್ಗೆ ಬೇಕು 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 ಅಂತ ಕೇಳ್ತಿದ್ದ. ಸೊ ಅವನಾಗ ಅವನೇ ತೆಗ್ದು ಕೂಡ ಸ್ವಲ್ಪ ಸ್ವಲ್ಪ ತಿಂತಿದ್ದ. ಫುಡ್ ಬಗ್ಗೆ ನಮ್ಮ ಪೇರೆಂಟಿಂಗ್ ಹೇಗಂದ್ರೆ 1 ವರ್ಷದವರೆಗೆ ಅವನಿಗೆ ಶುಗರ್ ಸಾಲ್ಟ್ ಏನು ಕೊಡ್ಲಿಲ್ಲ. ಅದಾದ್ಮೇಲೆ ನಾನು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದ್ರೆ 2 ವರ್ಷದವರೆಗೆ ನಾನು ಶುಗರ್ ಆಲ್ಮೋಸ್ಟ್ 99% ನಾನು ಅವಾಯ್ಡ್ ಮಾಡಿದ್ದೇನೆ. ಶುಗರ್ ಸ್ವೀಟ್ ಆಗಿ ಏನಾದ್ರು ಹಾಕ್ಬೇಕಂದ್ರೆ ಡೇಟ್ ಸಿರಪ್ ಆಗಿರ್ಬೋದು ಅಥವಾ ಡೇಟ್ಸ್ ಆಗಿರಬಹುದು ಅಥವಾ ಸ್ವಲ್ಪ ಬೆಲ್ಲ ಎಲ್ಲ ಕೊಡ್ತಿದ್ದೆ. ನಾನು 2 ವರ್ಷದ ಮೇಲೆ ಅವನಿಗೆ ಸ್ವಲ್ಪ ಸ್ವಲ್ಪ ಶುಗರ್ ಏನಾದ್ರು ಕೊಡ್ಲಿಕ್ಕೆ ಶುರು ಮಾಡಿದ್ದು. ಈಗ ಹೋಮ್ ಮೇಡ್ ಫುಡ್ ಆಗಿದ್ರೆ ಅದಕ್ಕೆ ಜಾಗ್ರಿ ಅಥವಾ ಶುಗರ್ ಏನಾದ್ರೂ ನಾನು ಆಡ್ ಮಾಡ್ತೇನೆ. ಆದ್ರೆ ಹೊರಗಿನದ್ದು ಫುಡ್ ಅಷ್ಟೊಂದು ಹೆಲ್ದಿ ಅಲ್ಲ ಅಂತ ಹೇಳಿ ಅವನಿಗೆ ಮೆಸೇಜ್ ಅನ್ನ ಕನ್ವೆ ಮಾಡ್ತಾ ಇದ್ದೇವೆ. ಹಾಗಂತ ಹೇಳಿ ಕೊಡೋದೇ ಇಲ್ಲ ಅಂತಲ್ಲ. ಅಪರೂಪಕ್ಕೊಮ್ಮೆ ಈ ತರ ಕೇಕ್ ಆಗಿರ್ಬಹುದು ಅಥವಾ ಚಾಕ್ಲೇಟ್ಸ್ ಅದನ್ನೆಲ್ಲ ಅಪರೂಪಕ್ಕೊಮ್ಮೆ ನಾವು ಕೊಡ್ತೇವೆ. ತುಂಬಾ ಅಲ್ಲ, ಸ್ವಲ್ಪ. ನನ್ನ ಬರ್ಡೇ ಹೀಗಿತ್ತು. ಬೆಳಗ್ಗೆಯಿಂದ ರಾತ್ರಿವರೆಗೆ ದಿನ ಅಂತೂ ತುಂಬಾ ಚೆನ್ನಾಗಿ ನಡೆಯಿತು. ಏನೋ ಒಂದು ಆರ್ಡರ್ ಮಾಡಿದ್ವಿ, ಆ ಆರ್ಡರ್ ಬಂತು. ಅಲ್ಲಿಗೆ ನಮ್ಮ ದಿನ ಮುಗಿಯಿತು. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.